ಮೊದಲನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಯಮಿತವಾಗಿ ಯಾವ ಪಾನೀಯವು ಯಕೃತ್ತಿನ ರೋಗವನ್ನು ತಡೆಯುತ್ತದೆ? ಎ. ಜೇನು, ಬಿ. ನಿಂಬೆ ನೀರು, ಸಿ. ಶುಂಠಿ ರಸ, ಡಿ. ಜೀರಿಗೆ ನೀರು. ಉತ್ತರ ಬಿ. ನಿಂಬೆ ನೀರು. ಎರಡನೇ ಪ್ರಶ್ನೆ, ವಿಶ್ವದ ಯಾವ ದೇಶವು ಗಡ್ಡವನ್ನು ಬೆಳೆಸಲು ಪರವಾನಗಿ ಪಡೆಯಬೇಕು? ಎ. ಭಾರತ, ಬಿ. ಅಮೆರಿಕ, ಸಿ. ಜಪಾನ್, ಡಿ. ರೊಮೇನಿಯಾ. ಉತ್ತರ ಡಿ. ರೊಮೇನಿಯಾ. ಮೂರನೇ ಪ್ರಶ್ನೆ, ನೀರು ಕುಡಿಯುವುದರಿಂದ ಯಾವ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ? ಎ. ಮೂತ್ರಪಿಂಡ ಕಲ್ಲು, ಬಿ. ರಕ್ತಹೀನತೆ, ಸಿ. ಮಲಬದ್ಧತೆ, ಡಿ. ಕಾಮಾಲೆ. ಉತ್ತರ ಎ. ಮೂತ್ರಪಿಂಡದ ಕಲ್ಲು. ನಾಲ್ಕನೇ ಪ್ರಶ್ನೆ, ಯಾವ ಆಹಾರ ಅತಿಯಾದ ಸೇವನೆಯು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗುತ್ತದೆ? ಎ. ಬಾಳೆಹಣ್ಣು, ಬಿ. ಹಾಲು, ಸಿ. ಮೀನು, ಡಿ. ಮಾಂಸ. ಉತ್ತರ ಡಿ. ಮಾಂಸ. ಐದನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆ ಮುಖದ ಅಂದವನ್ನು ಕಡಿಮೆ ಮಾಡುತ್ತದೆ? ಎ. ವಿಟಮಿನ್ ಕೆ, ಬಿ. ವಿಟಮಿನ್ ಎ, ಸಿ. ವಿಟಮಿನ್ ಬಿ, ಡಿ. ವಿಟಮಿನ್ ಇ. ಉತ್ತರ ಡಿ. ವಿಟಮಿನ್ ಇ. ಆರನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆ ಚಿಕ್ಕ ವಯಸ್ಸಿನಲ್ಲಿ ಮುದುಕರಾಗುತ್ತಾರೆ? ಎ. ವಿಟಮಿನ್ ಕೆ, ಬಿ. ವಿಟಮಿನ್ ಡಿ, ಸಿ. ವಿಟಮಿನ್ ಎ, ಡಿ. ವಿಟಮಿನ್ ಇ. ಉತ್ತರ ಡಿ. ವಿಟಮಿನ್ ಇ. ಏಳನೇ ಪ್ರಶ್ನೆ, ನಮ್ಮ ಹೃದಯಕ್ಕೆ ಯಾವ ಬಣ್ಣದ ಹಣ್ಣು ಒಳ್ಳೆಯದು? ಎ. ಬಿಳಿ, ಬಿ. ಕೆಂಪು, ಸಿ. ಹಳದಿ, ಡಿ. ಹಸಿರು. ಉತ್ತರ ಬಿ. ಕೆಂಪು. ಎಂಟನೇ ಪ್ರಶ್ನೆ, ಯಾವ ತರಕಾರಿಯನ್ನು ಸೇವಿಸಿದರೆ ಪೈಲ್ಸ್ ರೋಗ ಬೇಗ ಗುಣವಾಗುತ್ತದೆ? ಎ. ಆಲೂಗಡ್ಡೆ, ಬಿ. ಮುಲ್ಲಂಗಿ, ಸಿ. ಬಿಳಿ ಬದನೆ, ಡಿ. ಟೊಮ್ಯಾಟೊ. ಉತ್ತರ ಬಿ. ಮುಲ್ಲಂಗಿ. ಒಂಬತ್ತನೇ ಪ್ರಶ್ನೆ, ದೇಹದಲ್ಲಿ ಯಾವ ಕೊರತೆ ಇದ್ದರೆ ಮಧುಮೇಹಕ್ಕೆ ಕಾರಣವಾಗುತ್ತದೆ? ಎ. ಹಿಮೋಗ್ಲೋಬಿನ್, ಬಿ. ಇನ್ಸುಲಿನ್, ಸಿ. ಕೊಬ್ಬು, ಡಿ. ಸಕ್ಕರೆ. ಉತ್ತರ ಬಿ. ಇನ್ಸುಲಿನ್.